ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ CBSE ಕ್ಲಾಸ್ 9th ತಿಳಿಗನ್ನಡ 2026-27ನೇ ಸಾಲಿಗೆ ಮೊಟ್ಟ ಮೊದಲ ಬಾರಿಗೆ ಹೊಸದಾಗಿ ತಿಳಿಗನ್ನಡ ಪಠ್ಯಕ್ರಮ ಕೋರ್ಸ್ ಬಿ ತಿಳಿಗನ್ನಡ ಬರುತ್ತಾ ಇದೆ. ಇದು CBSE ಬೋರ್ಡಿಂದನೇ ಬಂದಿರುವುದರಿಂದ ಈ ವರ್ಷದಿಂದಲೇ ನಾವು 9ನೇ ತರಗತಿಗೆ ಪ್ರಾರಂಭ ಮಾಡಬಹುದು. ಯಾವುದೇ ರೀತಿಯ ತೊಂದರೆಗಳು ಇರುವುದಿಲ್ಲ. ಈಗಾಗಲೇ ನಿಮ್ಮ ಶಾಲೆಗಳಲ್ಲಿ ಕೂಡ ಈಗಾಗಲೇ ಈ ವಿಷಯ ಕೂಡ ರೀಚ್ ಆಗಿರುತ್ತದೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಈ ವರ್ಷದಿಂದ 9th ಸ್ಟ್ಯಾಂಡರ್ಡ್ಗೆ ತಿಳಿಗನ್ನಡವನ್ನು ಮಾಡಬಹುದು. CBSE ಬೋರ್ಡೇ ಕೊಟ್ಟಿದೆ ಅಂತ ಹೇಳ್ತಾ, ಹಾಗಿದ್ರೆ ಸಿಲೆಬಸ್ನಲ್ಲಿ ಕರಿಕ್ಯುಲಮ್ ಅಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. CBSE ಸಿಲೆಬಸ್ನಲ್ಲಿ ಏನಾಗಿದೆ ಅಂತ ತಿಳಿಗನ್ನಡ ಕ್ಲಾಸ್ 9th ಕೋಡ್ ಮಾತ್ರ ಇನ್ನೂ ಕೊಟ್ಟಿಲ್ಲ, ಆದ್ರೆ ಕೊಡುತ್ತದೆ. ಬೋರ್ಡ್ ಈ ಸಲ ಕೊಡುತ್ತದೆ, ಯಾಕಂದ್ರೆ ಬೋರ್ಡೇ ಕೊಟ್ಟಿರುವುದರಿಂದ ತಿಳಿಗನ್ನಡ ಈ ಸಲ ಕೊಡುತ್ತದೆ. ಓಕೆ, ತಿಳಿಗನ್ನಡ ಸಿಲೆಬಸ್ 26-27ನೇ ಸಾಲಿಗೆ ಕೋಡ್ ಕೊಟ್ಟಿಲ್ಲಲ್ಲ ಯಾಕೆ ಅಂತ ಪ್ರಶ್ನೆ ಮಾಡ್ಕೊಳ್ಬೇಡಿ. ಯಾಕಂದ್ರೆ ಕೋಡನ್ನು ಕೊಡುತ್ತದೆ ಬೋರ್ಡ್ ಈ ಸಲ, ಯಾಕಂದ್ರೆ ಬೋರ್ಡೇ ಕೊಟ್ಟಿರುವುದರಿಂದ ಕೊಡುತ್ತದೆ. ಹಾಗಿದ್ರೆ ಯಾವ ಒಂದು ಕರಿಕ್ಯುಲಮ್ ಅದು ಹೊಂದಿದೆ, ಯಾವ ಲೆಸನ್ಗಳು ಇದ್ದಾವೆ ಅನ್ನೋದನ್ನು ನಾವು ಈ ಕೆಳಗಿನಲ್ಲಿ ನೋಡ್ತಾ ಹೋಗೋಣ. ಕೋರ್ಸ್ ಇಲ್ಲಿ ಕೊಟ್ಟಿದ್ದಾರೆ, ತಿಳಿಗನ್ನಡ ಕೋಡ್ ಇನ್ನು ಗೊತ್ತಿಲ್ಲ. ಕ್ಲಾಸ್ 9th 2026-27ನೇ ಸಾಲಿನಲ್ಲಿ ಈಗ ಮೊದಲಿಗೆ ಗದ್ಯ ಭಾಗದಲ್ಲಿ ಯಾವುದು ಇರುತ್ತದೆ ಲೆಸನ್ಗಳು ಅಂತ ನೋಡ್ತಾ ಹೋಗೋಣ. ಅವರೇ ರಾಜರತ್ನಂ ಒಂದು ಟೆಕ್ಸ್ಟ್ ಬುಕ್ ಇನ್ನಲ್ಲಿರುವಂಥದ್ದೇ. ಓಕೆ, ಅರಳಿಕಟ್ಟೆ ಇದು ಕೂಡ ಟೆಕ್ಸ್ಟ್ ಬುಕ್ ಇರುತ್ತದೆ, ಎಲ್ಲದೂ ಕೂಡ. ಉರುಸುಗಳಲ್ಲಿ ಭಾವೈಕ್ಯತೆ, ಐನ್ಸ್ಟೀನ್ ಮತ್ತು ದೇವರು, ಭೀಷ್ಮ ಪ್ರತಿಜ್ಞೆ. ಇನ್ನು ಪದ್ಯ ಭಾಗದಲ್ಲಿ, ಯಾಕಂದ್ರೆ ಇಲ್ಲಿ 5 ಲೆಸನ್ ಮಾತ್ರ ಇರುತ್ತದೆ, 5 ಲೆಸನ್. ಓಕೆ, ಹಾಗಿದ್ರೆ ಪದ್ಯ ಭಾಗದಲ್ಲಿ ಯಾವುದು ಅಂತ ನೋಡೋಣ. ಅಟ್ಟ ಹತ್ತಬೇಡಿ, ಶಬರಿ, ತೊಟ್ಟಿಲು ತೂಗುವ ಹಾಡು, ಹೊನ್ನೆ ಮರದ ನೆರಳು, ಆಚಾರವಿಲ್ಲದ ನಾಲಿಗೆ. ಇದು ಪದ್ಯ ಭಾಗದಲ್ಲಿ ಬರುವಂಥದ್ದು. ಗದ್ಯ ಗದ್ಯ 5, ಪದ್ಯ 5. ಇನ್ನು ಪಠ್ಯ ಪೂರಕದ ಯಾವ ಲೆಸನ್ಗಳಿದೆ ಅಂತ ನೋಡ್ತಾ ಹೋಗೋಣ. ಕುವೆಂಪು ಅವರ ವಿಶ್ವಮಾನ ಸಂದೇಶ. ಓಕೆ, 2ನೇದು ನೀರಿನ ಮಹತ್ವ ಮತ್ತು ಮಾಲಿನ್ಯ, ಸೃಜನಾತ್ಮಕ ಬೆಳವಣಿಗೆ. ಇಲ್ಲಿ 2 ಬರುತ್ತದೆ ಪಠ್ಯ ಪೂರಕದಲ್ಲಿ, ಈ 2 ನಾವು ತೆಗೆದುಕೊಳ್ಳಬೇಕಾಗುತ್ತದೆ. ಇನ್ನು ಕ್ರಿಯೇಟಿವ್ ರೈಟಿಂಗ್ ಅಲ್ಲಿ ಯಾವುದಂತ ನೋಡ್ತಾ ಹೋಗೋಣ. ಸೃಜನಾತ್ಮಕ ಬರವಣಿಗೆ, ಸಂಕ್ಷಿಪ್ತ ಟಿಪ್ಪಣಿ ಬರೆಯೋದನ್ನು ಹೇಳಿದ್ದಾರೆ ಈ ಸಲ, ಖಾಸಗಿ ಪತ್ರ ಅಥವಾ ವೈಯಕ್ತಿಕ ಪತ್ರ, ಜಾಹೀರಾತು. ಈ ಜಾಹೀರಾತು ಅನ್ನೋದು ಎಲ್ಲಾ ಒಂದು ಲ್ಯಾಂಗ್ವೇಜ್ ಅಲ್ಲಿ ಇತ್ತು, ನಮ್ಮ ಕನ್ನಡದಲ್ಲಿ ಇರಲಿಲ್ಲಾಗಿತ್ತು. ಈ ಸಲ ಇದು ಒಳ್ಳೆಯದು, ಇದು ಕೂಡ ನಮ್ಮ ಕನ್ನಡದಲ್ಲಿ ಬಂದಿದೆ ಈ ಸಲ, ಗುಡ್ ಅಂತ ಹೇಳ್ಬಹುದು. ಇನ್ನು ಗ್ರಾಮರ್, ವ್ಯಾಕರಣದಲ್ಲಿ ಯಾವ್ಯಾವುದಿದೆ ನೋಡ್ತಾ ಹೋಗೋಣ. 2 ಅಪಠಿತ ಗದ್ಯ ಭಾಗ. ಓಕೆ, 2ರಲ್ಲಿ ಒಂದು ಗದ್ಯ ಭಾಗವನ್ನು ಕರ್ನಾಟಕದ ನಾಡು ನುಡಿ ಇತಿಹಾಸ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಒಂದು ಹೇಳುವುದು, ಒಂದು ಗದ್ಯ ಭಾಗ ನಮ್ಮ ಕರ್ನಾಟಕದಿರುತ್ತದೆ. ಓಕೆ, ಇನ್ನು ಸೀನ್ ಪೊಯಮ್ ಅಂತ ನಾವೇನು ಹೇಳ್ತೀವಲ್ಲ, ಪಠಿತ ಗದ್ಯ ಭಾಗ ಅಂತ ಏನು ಹೇಳ್ತೀವಲ್ಲ ಒಂದು, ಆಮೇಲೆ ಒಂದು ಗದ್ಯ ಭಾಗ, ಇನ್ನು ಪಠಿತ ಪದ್ಯ ಭಾಗ. ಇದು ನಾರ್ಮಲ್ ಆಗಿ ನಮಗೆ ಏನು ಸಿರಿಗನ್ನಡದಲ್ಲಿತ್ತು ಹಾಗೆ ಇದೆ. ನೆಕ್ಸ್ಟು ಇನ್ನು ಗ್ರಾಮರ್ ನೋಡೋಣ. ಗ್ರಾಮರ್ ವಿಭಾಗದಲ್ಲಿ ಯಾವ ರೀತಿ ಇದೆ, MCQs ಗ್ರಾಮರ್ ಅಲ್ಲಿ ಯಾವ ರೀತಿ ಇದೆ ಅಂತ ನೋಡೋಣ. ಕನ್ನಡ ವರ್ಣಮಾಲೆ, ಇದು ಮಾಲೆ ಆಗಬೇಕು, ಕನ್ನಡ ವರ್ಣಮಾಲೆಗಳು. ಓಕೆ, ಅದು ಇರಲಿ, ಮಕ್ಕಳಿಗೆ ಬೇಕಾಗುತ್ತದೆ. ವಸ್ತುವಾಚಕ ಅಂದ್ರೆ ಇದರಲ್ಲಿ ನಮಗೆ ನೋಡಿ, ವಸ್ತುವಾಚಕದಲ್ಲಿ ರೂಢನಾಮ, ಅಂಕಿತನಾಮ, ಅನುವರ್ತಕನಾಮ, ಈ 3 ಕೂಡ ಇರುತ್ತದೆ. ಓಕೆ, ಇನ್ನು ನೆಕ್ಸ್ಟ್ ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳು, ಹೊಸಗನ್ನಡದ ಮಾತ್ರ, ಹಳೆಗನ್ನಡ ಇರುವುದಿಲ್ಲ. ಓಕೆ, ಅನುಕರಣ ಅವ್ಯಯ ಇದು ಕೂಡ ಇರುತ್ತದೆ ಇದು. ಆಮೇಲೆ ದ್ವಿರುಕ್ತಿ ಇರುತ್ತದೆ, ಜೋಡಿ ಪದ ಇರುತ್ತದೆ, ತತ್ಸಮ ತದ್ಭವ. ಇದು ಸ್ವಲ್ಪ ಮಕ್ಕಳಿಗೆ ಹೆವಿ ಆಯ್ತೇನೆ, ಇದೆಲ್ಲ ಅಂದಿದ್ರು ಓಕೆ ಆಗಿತ್ತು, ಬಟ್ ಇದೆ ಓಕೆ, ಗುಡ್. ಆಮೇಲೆ ಕರ್ತೃ ಕರ್ಮ ಕ್ರಿಯಾಪದ, ಪದಗಳ ಅರ್ಥ, ವಿರುದ್ಧ ಪದ. ಇನ್ನೇನಂದ್ರೆ ಇದ್ರ ಬದಲು ಒಂದು ಕಾಲ ಇದ್ದಿದ್ರೆ ಚೆನ್ನಾಗಿರ್ತೇನೋ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಇನ್ನು ಬರವಣಿಗೆ ಅಂದ್ರೆ ರೈಟಿಂಗ್, ಗ್ರಾಮರ್ ರೈಟಿಂಗ್ ಯಾವುದಿದೆ ಅಂತ ನೋಡ್ತಾ ಹೋಗೋಣ. ಮಕ್ಕಳ ಮಟ್ಟಕ್ಕೆ ಅನುಗುಣವಾಗಿ ಸರಳ ಪ್ರಶ್ನೆಗಳು ಇರಬೇಕು ಅನ್ನೋದನ್ನು ಅವ್ರು ಕೊಟ್ಟಿದ್ದಾರೆ. ಯಾಕಂದ್ರೆ ಮಕ್ಕಳ ಮಟ್ಟಕ್ಕೆ ಇರಬೇಕು, ಯಾಕಂದ್ರೆ ನಾವು ಮಾಡ್ತಾ ಇರೋದು ತಿಳಿಗನ್ನಡ, ಹಾಗಾಗಿ ಅದು ಮಕ್ಕಳ ಮಟ್ಟಕ್ಕೆ ಇರಬೇಕಾಗುತ್ತದೆ. ಇನ್ನೊಂದು ಪದ ಬಿಡಿಸಿ ಮತ್ತು ಕೂಡಿಸಿ ಬರೆಯಿರಿ, ಯಾಕಂದ್ರೆ ಇದು ತಿಳಿಗನ್ನಡ,
ಹಾಗಾಗಿ ನೆನಪಿಟ್ಕೊಳ್ಬೇಕು. ಲಿಂಗಗಳು, ವಚನಗಳು, ಸ್ವಂತ ವಾಕ್ಯ ರಚನೆ, ಗಾದೆಗಳು, ಇಷ್ಟು ನಮಗೆ ರೈಟಿಂಗ್ ಸೆಕ್ಷನ್ ಗ್ರಾಮರಲ್ಲಿ ಬರುವಂಥದ್ದು. ಟೆಕ್ಸ್ಟ್ ಬುಕ್ ತಿಳಿಗನ್ನಡ ಭಾಗ 1, ಭಾಗ 2 ಈಗಾಗಲೇ ನಿಮ್ಮ ಶಾಲೆಗಳಿಗೆ ಮೆಸೇಜ್ ಹೋಗಿರುತ್ತದೆ. ಯಾಕಂದರೆ ಇದು CBSE ಬೋರ್ಡಿಂದನೇ ಬಂದಿರುವುದರಿಂದ ಹಾಗಾಗಿ ನಮಗೆ ಈಗಾಗಲೇ ಇದು ಮೆಸೇಜ್ ಹೋಗಿದೆ. ನೀವು ಈ ವರ್ಷದಿಂದಲೇ ಈ ಒಂದು ಪುಸ್ತಕವನ್ನು ಪ್ರಾರಂಭ ಮಾಡ್ಬೋದು. ಇಂಡೆಕ್ಸ್ ಹಾಕಲಿಲ್ಲ, ಹೇಗೆ ಮಾಡೋದು ಅನ್ನೋದು ಇರ್ಬೋದು. ಆದರೆ ಕೋಡ್ ಕೊಟ್ಟಿಲ್ಲ ಅಥವಾ ಇಂಡೆಕ್ಸ್ ಈ ಬುಕ್ಕನ್ನು ಹಾಕಿಲ್ಲ ಅಂತ ಅಂದ್ಕೊಳ್ಬೋದು. ಬೇಕಾದರೆ ನೀವು ನೆಕ್ಸ್ಟ್ ಇಯರು ಕೂಡ ಪ್ರಾರಂಭ ಮಾಡ್ಕೊಳ್ಬೋದು, ಏನಿಲ್ಲ. ಬಟ್ ಆದರೆ ಕೋಡನ್ನು ಕೊಡುತ್ತದೆ. ಹಾಗಾಗಿ ನೀವು ಈ ಬುಕ್ಕನ್ನು ಈ ವರ್ಷದಿಂದನೇ ಪ್ರಾರಂಭ ಮಾಡ್ಬೋದು, ಇಲ್ಲವೇ ಮುಂದಿನ ವರ್ಷದಿಂದ ಅಂತೂ ಕಂಪಲ್ಸರಿಯಾಗಿ ಮಾಡ್ಬೋದು. ಹೀಗೆ ನಮಗೀಗ ತಿಳಿಗನ್ನಡ ಬಂದಿರುವುದರಿಂದ ನಾನು R1 R2 ಅಥವಾ ನಿನ್ನೆ ಇದರಲ್ಲಿ ಒಂದು ಸರ್ಕ್ಯುಲರಲ್ಲಿ ಬಂದಿದೆ, ನಮಗೆ R1 R2 ಅಂತಲೇ ಕೊಟ್ಟಿದ್ದಾರೆ. ಹಾಗಿದ್ರೆ R1 R2 ಇರೋದ್ರಿಂದ R3 ನಮಗೆ ಅವಶ್ಯಕತೆ ಇರುವುದಿಲ್ಲ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಇದು ರಾಜ್ಯ ಸರ್ಕಾರದ ಬುಕ್ಸನ್ನೇ ನಾವು 2 ಬಂದಿರೋದ್ರಿಂದ ನಮಗೆ R3 ಪುಸ್ತಕ ನಮಗೆ ಅವಶ್ಯಕತೆ ಇರುವುದಿಲ್ಲ. ಸ್ನೇಹಿತರೆ, ಎಲ್ಲರೂ ನೆನ್ಪಿಟ್ಕೊಳ್ಳಿ, R3 ನಮಗೆ ಅವಶ್ಯಕತೆ ಇಲ್ಲ. ಇದೇ ತುಂಬ ಸರಳವಾಗಿದೆ. ಲಿಂಗ, ವಚನ, ವಿಭಕ್ತಿ, ಪ್ರತ್ಯಯಗಳು ಈ ರೀತಿಯಾಗಿರುವುದರಿಂದ, ತುಂಬ ಸರಳವಾಗಿರುವುದರಿಂದ ನಮಗೆ ನಾವು R3 ಯಾರು ಹೋಗೋದು ಬೇಡ. ನಮ್ಮ ಕರ್ನಾಟಕಕ್ಕೆ ಅದು ಅವಶ್ಯಕತೆ ಇರುವುದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಹಾಗಾಗಿ ಎಲ್ಲರೂ ಈ ಪುಸ್ತಕವನ್ನೇ ಫಾಲೋ ಅಪ್ ಮಾಡಿ. ನಿಮಗೆ ಕೋಡ್ ಸದ್ಯದಲ್ಲೇ ಬೋರ್ಡ್ ಕಳಿಸ್ಕೊಡುತ್ತದೆ. ಈ ವರ್ಷದಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ ಇಲ್ಲ ಅಂತ ನಿಮಗೆ ಏನಾದರೂ ತುಂಬ ತೊಂದರೆ ಆಗ್ತಾ ಇದೆ ಅಂತ ಹೇಳಿದರೆ ನೀವು ಇದನ್ನು ಕೂಡ BO ಆಫೀಸ್ನಲ್ಲಿ ಕೂಡ ಚೇಂಜಸ್ ಕೂಡ ಮಾಡ್ಕೊಳ್ಬಹುದು. ಇಲ್ಲವೇ ನೀವು ಮುಂದಿನ ವರ್ಷದಲ್ಲಿ ಕೂಡ ಈ ಒಂದು ಪುಸ್ತಕ ತಿಳಿಗನ್ನಡವನ್ನು ಬೋಧನೆ ಮಾಡಬಹುದು. ಥ್ಯಾಂಕ್ ಯು. ಬಾಯ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.